ಕಪ್ಪು ಚುಕ್ಕೆ ಬಂದಿಲ್ಲ. ಇಲ್ಲಿಯವರೆಗೂ ನಾ ಮಾಡುವ ಕೆಲಸ ಹೆಣ್ಣು ಮಕ್ಕಳ ಸಾಗಾಣಿಕೆಯಲ್ಲಿ ಮೀರಿಸುವಂತ ಗಂಡು ಇನ್ನೂ ಹುಟ್ಟಿಲ್ಲ ಈ ಭೂಮಿಯ ಮೇಲೆ. ಮೊದಲು ಸಾಲ ಕೊಡ್ತೀವಿ, ನಂತರ ಗದರಿಸಿ ಕೇಳ್ತೇವೆ, ಆಮೇಲೆ ಇದಕ್ಕೂ ಬಗ್ಗದೆ ಹೋದರೆ ಅವರನ್ನ ಚಟ್ಟ ಕಟ್ತೇವೆ. ಅವರನ್ನೆಲ್ಲ ಸರ್ವನಾಶ ಮಾಡಿ ಮನೆಯಲ್ಲಿರುವ ಸುಂದರಿಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುವ ನಮ್ಮ ಕಾರ್ಯ ಬಲು ಸುಂದರ. ನಮ್ಮ ಎದುರು ನಿಲ್ಲುವ ಗಂಡು ಇನ್ನೂ ಜನಿಸಿಲ್ಲ ಈ ಭೂಮಿಯ ಮೇಲೆ. ಬಡವರನ್ನು ಬಡಿದು ಬಾಯಿಗೆ ಹಾಕಿಕೊಳ್ಳುವ ಜೋಡು ಹುಲಿಗಳು ನಿಮ್ಮ ಜೊತೆ ಇರುವಾಗ ಒಳ್ಳೆ ನೆಲೆಯಂತೆ ಹೊಂಚು ಹಾಕಿ ಹೆದರಿ ಓಡಿ ಗೂಡು ಸೇರುವವರು. ರಾವಣನ ಸಾಮ್ರಾಜ್ಯ ಹಾಳು ಮಾಡಲು ಹುಟ್ಟಿದ ಆಗಿನ ಕುಬೇರ ತನ್ನ ಕಾರ್ಯ ಸಾಧನೆಯನ್ನು ಈ ಭೂಲೋಕದಲ್ಲಿ ಮತ್ತೆ ಇದೆ ಎಂದು ಸಾಬೀತುಪಡಿಸಿದ್ದಾನೆ ಈ ಕಲಿಯುಗದ ಕುಬೇರ. ನನ್ನ ಕಪಟ ನಾಟಕಕ್ಕೆ ತಿರುವುರುವಾಗಿ ತಿರುಗುವಂತೆ ಮಾಡಿದ ಕುಬೇರ ಈ ಕಲಿಯುಗದ ಕುಬೇರಾಗಿ ಪರಿವರ್ತನೆಗೊಂಡಿದ್ದಾನೆ. ಶಿವನ ಸೊಲ್ಲೊಡಗಿಸಲು ಶಿವನ ಹೆಂಡತಿ ಪಾರ್ವತಿಯ ಅರ್ಧ ಆಸ್ತಿಯನ್ನು ನಾವೇ ಪಡೆದಿದ್ದಾಯ್ತು. ಯಾಕೆ ಗೊತ್ತಾ? ಈಗಿರುವ ಕಾಮಾಕ್ಷಿ ಸರಿಗೆ ತಕ್ಕಂತೆ ತುಂಬಿದ ರೂಪಸಿ. ಯೌವನ ತುಂಬಿದ ರೂಪಕ್ಕೆ ನನಗೆ ಬೇಕಾಗಿರುವ ಗಂಡಸರನ್ನು ಮರಳು ಮಾಡಿ ಅವರ ಜೊತೆ ಚಕಂದವಾಡುವ ಜಾತಿಯ ಹೆಣ್ಣು ಅವಳು. ಅವಳನ್ನು ಮುಂದಿಟ್ಟುಕೊಂಡು ಶಿವನ ಸಂಸಾರ ಸರ್ವನಾಶ ಮಾಡಲೇಬೇಕು. ಪರ್ಮಿಷನ್ ಕೊಟ್ಟು ನೋಡಿ, ಆತ್ಮನ ಶಿವನ ಪಾದ ಸೇರಿಸಿ ಬರುತ್ತೇನೆ. ಅವನನ್ನು ಏನು ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಆಸೆ ಈಡೇರಬಾರದೆಂದು